ಬಿಗ್ ಬಾಸ್ ಕನ್ನಡ ಸೀಸನ್ 10 ವಾರ ಕಂಪ್ಲೀಟ್ ಆಗಿ 11ನೇ ವಾರಕ್ಕೆ ಕಾಲಿಡ್ತಿದೆ. ಹಿಂದಿನ ವಾರ ಸ್ಕೂಲ್ ಟಾಸ್ಕ್ ಮನೆಯಲ್ಲಿ ಅಷ್ಟೊಂದು ಕಿತ್ತಾಟ ಜಗಳ ಕಾಣಿಸಿಕೊಂಡಿರಲಿಲ್ಲ. ಆದರೆ ಈ ವಾರದ ಶುರುವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ಕೊಟ್ಟಿದ್ದೇ ತಡ ಬಿಗ್ ಬಾಸ್ ನ ಸ್ಪರ್ಧಿಗಳು ವಾದ ವಿವಾದ ಮಾಡುತ್ತಾ ಮನೆಯಲ್ಲಿರೋ ಜೋರು ಜಗಳ ಮಾಡ್ತಿದ್ದರಲ್ಲಿ. ಅದರಲ್ಲೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ತನಿಷಾ, ಸಂಗೀತ, ಕಾರ್ತಿಕ್ ನಡುವೆ ಈ ಒಂದು ಟಾಸ್ಕ್ ಮುಖಾಂತರ ಇನ್ನಷ್ಟು ದೊಡ್ಡ ಜಗಳ ಆಗಿದ್ದು ಇವರ ಫ್ರೆಂಡ್ಶಿಪ್ ನಲ್ಲಿ ಬಿರುಕು ಮೂಡಿದೆ. ಹೌದು, ಕಾರ್ತಿಕ್ ಅವರು ವಿನಯ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೇ ತಡ ಸಂಗೀತ ಅವರು ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿತಿದ್ದಾನೆ, ಕಾರ್ತಿಕ್ ಬೇಕೆಂದು, ಅವನ ಫ್ರೆಂಡ್ಶಿಪ್ ಯಾರಿಗೆ ಬೇಕು, ಅವನು ಸರಿ ಇಲ್ಲ ಅಂತ ಮನ ಬಂದಂತೆ ಮಾತಾಡ್ತಿದ್ದ ಸಂಗೀತಗೆ ತನಿಷಾ ಅವರು ಕಾರ್ತಿಕ್ ಪರ ನಿಂತು ಗ್ರಾಚಾರ ಬಿಡಿಸಿದ್ದಾರೆ. ಅಷ್ಟಕ್ಕೂ ಈ ಟಾಸ್ಕ್ ಆದ್ರೂ ಯಾವುದು, ಫ್ರೆಂಡ್ಸ್ ಆಗಿದ್ದ ಇವ್ರ ನಡುವೆ ಮತ್ತೆ ಜಗಳ ಆಗಿದ್ದ ಆದ್ರೂ ಯಾಕೆ? ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸೊ ಬನ್ನಿ, ಜಾಸ್ತಿ ಲೇಟ್ ಮಾಡದೆ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಹೌದು ಫ್ರೆಂಡ್ಸ್, ಈ ವಾರದ ಶುರುವಿನಲ್ಲೇ ಬಿಗ್ ಬಾಸ್ ಮನೆ ರಣರಂಗವಾಗಿ ಕಾಣಿಸಿಕೊಂಡಿತು. ಸೊ ಇನ್ನು ಈ ಒಂದು ಟಾಸ್ಕ್ ನ ಮೂಲಕ ತಮ್ಮ ಮನಸ್ಸಿನಲ್ಲಿರುವ ದ್ವೇಷವನ್ನ ಸ್ಪರ್ಧಿಗಳು ಹೊರಹಾಕಿದ್ದು ದೊಡ್ಡ ಜಗಳವನ್ನೇ ಮಾಡಿಕೊಂಡಿದ್ದಾರೆ. ಹೌದು ಫ್ರೆಂಡ್ಸ್, ಸ್ಕೂಲ್ ಮಕ್ಕಳ ಟಾಸ್ಕ್ ಮುಗಿದ್ಮೇಲೆ ವೈಪೋಪ ಅವರು ಮನೆಯಿಂದ ಹೊರಗೆ ಹೋಗಿದ್ದು ಆಯ್ತು. ಇನ್ನು ಈ ವಾರದ ಸ್ಟಾರ್ಟಿಂಗ್ ಅಲ್ಲೇ ಬಿಗ್ ಬಾಸ್ ನವರು ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ಕೊಟ್ಟಾಗ್ಲೇ ಹಿಂದಿನ ವಾರ ಸ್ಕೂಲ್ ಟಾಸ್ಕ್ ನಲ್ಲಿ ಬೆಸ್ಟ್ ಟೀಚರ್ ಮತ್ತು ಸ್ಟೂಡೆಂಟ್ ಆದವರಿಗೆ ಸ್ಪೆಷಲ್ ಪವರ್ ಸಿಗುತ್ತೆ ಅಂತ ಬಿಗ್ ಬಾಸ್ ಮೊದಲೇ ಹೇಳಿತ್ತು. ಇನ್ನು ಈ ಟಾಸ್ಕ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ನಲ್ಲಿ ಇವರಿಬ್ರು ಜಡ್ಜ್ ಆಗಿ ಭಾಗವಹಿಸಿದ್ರು. ಸೊ ಇನ್ನು ಪ್ರತಿ ಹಂತದಲ್ಲೂ ಇಬ್ರು ಸ್ಪರ್ಧಿಗಳು ಆಂಕರ್ ಆದ್ರೆ ಇನ್ನಿಬ್ರು ಸ್ಪರ್ಧಿಗಳು ರಿಪೋರ್ಟರ್ ಆಗ್ತಾರೆ, ಇನ್ನಿಬ್ರು ಸ್ಪರ್ಧಿಗಳು ಪಬ್ಲಿಕ್ ಆಗಿ ಒಂದು ಟಾಸ್ಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ರತಾ ಮತ್ತು ಡ್ರೋನ್ ಪ್ರತಾಪ್ ನ್ಯೂಸ್ ಆಂಕರ್ ಆಗಿದ್ದು ತನಿಷಾ ಅವರು ರಿಪೋರ್ಟರ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಅಲ್ಲಿ ಡ್ರೋನ್ ಪ್ರತಾಪ್, ನಮ್ರತಾ ಅವರು ತಮ್ಮದೇ ಆದ ಕ್ವಶನ್ ಮಾಡಿಕೊಂಡು ಎಲ್ಲರಿಗೂ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಉಳಿದವರು ಉತ್ತರ ಕೊಡಬಹುದು. ಇನ್ನು ನೆಕ್ಸ್ಟ್ ಅಲ್ಲಿ ಸಂಗೀತ ಅವರು ನ್ಯೂಸ್ ಆಂಕರ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸಂಗೀತ ತಲೆಯನ್ನ ಕಾರ್ತಿಕ್ ಹೊಡಿತಿದ್ದಾರೆ ಅಂತ ಹೀಗಂತ ಸಂಗೀತ ಅವರು ಕಾರ್ತಿಕ್ಗೆ ನೇರವಾಗಿದ್ದ ಜಡ್ಜ್ ಮೇಲೇನೆ ಹೇಳ್ತಾರೆ. ಸೊ ಇದಕ್ಕೆ ಕೋಪಗೊಂಡ ಕಾರ್ತಿಕ್ ಮುಖಕ್ಕ ಹೊಡೆಯೋ ಹಾಗೆ ತರ ಕೊಡ್ತಾರೆ. ಅದೇನೆಂದ್ರೆ ಇನ್ನು ಮುಂದೆ ಸಂಗೀತ ಅವರು ಕಾರ್ತಿಕ್ ಹಾಗೂ ವಿನಯ್ ಅವರನ್ನೇ ಟಾರ್ಗೆಟ್ ಮಾಡಿ ಹಲವು ಪ್ರಶ್ನೆಗಳನ್ನ ಮಾಡಿದ್ದು ಮನೆಯಲ್ಲಿ ಇನ್ನಷ್ಟು ಜಗಳಕ್ಕೆ ಕಾರಣವಾಗಿದೆ. ಇದರಿಂದ ತನಿಷಾ, ನಮ್ರತಾ, ಕಾರ್ತಿಕ್ ಎಲ್ಲರೂ ಕೂಡ ಫುಲ್ ಗರಂ ಆದ್ರು. ಇತ್ತೀಚೆಗೆ ಕಾರ್ತಿಕ್ ಅವರು ವಿನಯ್ ಜೊತೆ ಕ್ಲೋಸ್ ಆಗಿದ್ದನ್ನ ನೋಡಿ ಇಷ್ಟು ದಿನ ವಿನಯ್ಗೆ ದ್ವೇಷ ಮಾಡ್ತಿದ್ದ ಕಾರ್ತಿಕ್ ಈಗ ಅವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ನೇರವಾಗಿನೇ ಕೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ ನಿಮ್ಮ ಪ್ರಕಾರ? ಫ್ರೆಂಡ್ಶಿಪ್ ಅಲ್ಲಿ ಜಗಳ ಆದ್ರೆ ಮತ್ತೆ ಒಂದಾಗಬಾರ್ದು ಎಂದು ರೂಲ್ಸ್ ಏನಾದ್ರೂ ಇದೆಯಾ? ಹಾಗಾದ್ರೆ ಸಂಗೀತ ಮತ್ತು ನನ್ನ ನಡುವೆ ಎಷ್ಟೋ ಸಾರಿ ಜಗಳ ಆಗಿದೆ, ನಾವು ಕಾಂಪ್ರಮೈಸ್ ಆಗಿ ಇನ್ನ ಫ್ರೆಂಡ್ಸ್ ಆಗಿ ಇಲ್ವಾ? ನಾನೇ ಬಂದು ನಿಮ್ ಮುಂದೆ ಕಾಂಪ್ರಮೈಸ್ ಆಗ್ತಾ ಇದ್ದೆ, ಅವಾಗ ನಿಮ್ಗೆ ಕೀಟ್ ಹಿಡಿತಿದ್ದೆ ಅಂತ ಅನ್ಸ್ಲಿಲ್ವಾ? ವಿನಯ್ ಜೊತೆ ಕಾಂಪ್ರಮೈಸ್ ಆದ ಕೂಡಲೇ ಕೀಟ್ ಹಿಡಿತಿದ್ದೀನಿ ಅಂತ ಹೇಗ್ ಅನಿಸ್ತು ನಿಮ್ಗೆ? ಹೀಗೆಂದು ಸಂಗೀತ ಅವರಿಗೆ ಕಾರ್ತಿಕ್ ಅವರು ಮುಖಕ್ಕೆ ಹೊಡೆಯೋ ತರ ಉತ್ತರ ನೀಡಿದ್ರು. ಇನ್ನು ತನಿಷಾ ಅವರು ನ್ಯೂಸ್ ಆಂಕರ್ ಆಗಿದ್ದೇ ತಡ ಕಾರ್ತಿಕ್, ಮಹೇಶ್ ಅವರ ಪರ ನಿಂತು ಸಂಗೀತಾಗಿ ಗ್ರಹಚಾರ ಬಿಡಿಸಿದ್ದ. ಹೌದು ಫ್ರೆಂಡ್ಸ್, ಕಾರ್ತಿಕ್ ವಿನಯ್ ಜೊತೆ ಕ್ಲೋಸ್ ಆಗಿದ್ದೇ ತಡ ಕಾರ್ತಿಕ್ಗೆ ಅವಮಾನ ಮಾಡ್ತಿರೋದನ್ನ ನೋಡಿ ತನಿಷಾ ಅವರು ಬಕೆಟ್ ಹಿಡಿಯೋ ತರ ಇದ್ರೆ ಮೊದ್ಲಿನಿಂದಾನೇ ಬಕೆಟ್ ಹಿಡಿಬೇಕು, 10 ದಿನ ಆದ್ಮೇಲೆ ಯಾಕೆ ಹಿಡಿತಿದ್ರು ಅಂತ ತನಿಷಾ ಅವರು ಗರಂ ಆಗ್ತಾರೆ. ಇನ್ನು ಸಂಗೀತ ಅವರು ಪದೇ ಪದೇ ಬಕೆಟ್ ಹಿಡಿತಿದ್ದಾರೆ ಅನ್ನೋದನ್ನ ಕೇಳಿ ಅಲ್ಲೇ ಇದ್ದ ವಿನಯ್ ಅವರು ಪದೇ ಪದೇ ನನ್ನ ಹೆಸರು ತಗೊಂಡ್ರೆ ಸರಿ ಇರಲ್ಲ ಅಂತ ಜೋರಾಗಿ ಜಗಳ ಮಾಡ್ತಾರೆ. ಇದಕ್ಕೆ ಅಲ್ಲೇ ಇದ್ದ ತನಿಷಾ ಅವರು ನೀವು ಯೋಚನೆ ಮಾಡಲ್ವಾ ಅಂತ ತನಿಷಾ ಅವರು ಫುಲ್ ಗರಂ ಆಗ್ತಾರೆ. ಇನ್ನು ಇದಕ್ಕೆ ಸಂಗೀತ ಅವರು ನನಗೆ ಮನಸ್ಸಿಗೆ ಬಂದಿದ್ದನ್ನ ನಾನು ಕೇಳ್ತೀನಿ, ಅದನ್ನ ಪ್ರಶ್ನೆ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತಾಡೋದೇ ಹೀಗೆ, ನಾನು ಇರೋದೇ ಹೀಗೆ ಅಂತ ಸಂಗೀತ ಹೇಳ್ತಾರೆ. ಇಷ್ಟು ದಿನ ಕಾರ್ತಿಕ್ ನಿನ್ನ ಫ್ರೆಂಡ್ ಅನ್ನೋದನ್ನೇ ಮರೆತು ಕೆಟ್ಟೋಳ್ ತರ ಆಡ್ತಿದ್ದಿಲ್ಲ ಅಂತ ಮುಖ ಕೊಡೋ ತರ ಹೇಳಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ. ಎಂಡ್ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.